Namaskara. How safe is your water which is filled in bottle? ಈ ಬಾಟಲ್ ನಲ್ಲಿರುವಂತ ನೀರು ಎಷ್ಟು ಸೇಫ್ ಆಗಿದೆ? ಅಮೆರಿಕದ ಒಂದು ಪ್ರತಿಷ್ಠಿತ ಸಂಸ್ಥೆ ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ಇರುವಂತ ನೀರಲ್ಲಿ 2,40,000 ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕಣಗಳು ಇರುತ್ತದೆ. ಈ ಒಂದು ವಾಟರ್ ಬಾಟಲ್ ನಿಮ್ಮ ದೇಹಕ್ಕೆ ನೀರು ಕುಡಿಯೋದ್ರಿಂದ ಹಾನಿಕರ ಅಂತ ಹೇಳ್ತಾ ಇದೆ. ದಯಮಾಡಿ ಪ್ಲಾಸ್ಟಿಕ್ ಬಾಟಲ್ ಅನ್ನ ಬಳಸೋದನ್ನ ಮನೆಯಿಂದ ತಗೊಂಡೋಗಿ ನೀರಲ್ಲಿ ಮನೆ ಇರ್ತದೆ. ಒಂದು ಕೋಲ್ಡ್ ಫ್ಲಾಶ್ ಥರ್ಮಸ್ ಫ್ಲಾಶ್ ತಗೊಂಡು ಮಕ್ಕಳಿಗೆ ಆಗಿರ್ಬೋದು, ದಯಮಾಡಿ ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ. ಮಕ್ಕಳ ದೇಹದ ಮೇಲೆ ಹಾನಿಕರ ಆಗುತ್ತೆ, ಲಿವರ್ ಪ್ರಾಬ್ಲಮ್ಸ್ ಆಗುತ್ತೆ, ಕಿಡ್ನಿ ಪ್ರಾಬ್ಲಮ್ಸ್ ಆಗುತ್ತೆ. ಮೊದಲೇ ನೀರು ವಿಷಭರಿತವಾಗಿದೆ. ಆ ವಿಷಭರಿತ ನೀರಿನ ಜೊತೆಯಲ್ಲಿ ನಾವೇನಾದ್ರೂ ಪ್ಲಾಸ್ಟಿಕ್ ಬಳಕೆ ಮಾಡಿದ್ರೆ ಅವಾಯ್ಡ್ ಬೈಯಿಂಗ್ ವಾಟರ್ ಬಾಟಲ್ಸ್ ಇನ್ ದ ಪಬ್ಲಿಕ್ ಪ್ಲೇಸಸ್. ಮನೆಯಲ್ಲಿ ನೀರನ್ನ ಫ್ಲಾಸ್ಕ್ ಅಲ್ಲಿ ತುಂಬಿಕೊಂಡೋಗಿ ದಯಮಾಡಿ ನಿಮ್ಮ ಆರೋಗ್ಯವನ್ನ ನೀವೇ ಕಾಪಾಡಿಕೊಳ್ಳಿ. ಇಲ್ಲಾಂದ್ರೆ ಪ್ರತಿ ಬಾರಿ ನೀವು ಹೊರಗಡೆ ನೀರಿನ ಬಾಟ್ಲಿ ತಗೊಂಡಾಗ 2,40,000 ಪ್ಲಾಸ್ಟಿಕ್ ತುಣುಕುಗಳನ್ನ ತಮ್ಮ ದೇಹಕ್ಕೆ ಹಾಕ್ತಾ ಇದ್ದೀರಾ. ಅದು ಮುಂದೊಂದು ದಿನ ಪ್ರಾಬ್ಲಮ್ ಆಗುತ್ತೆ ಅಂತ. ಬರೀ ಬಾಟಲ್ ಒಂದೇ ಅಂತಲ್ಲ, ಇವನ್ನ ನಾವು ಬಳಸುವಂತ ನಂದಿನಿ ಮಿಲ್ಕ್, ಈಗ ಬಮೆಲ್ ಅಧ್ಯಕ್ಷರಾಗಿ ಡಿ.ಕೆ. ಶಿವಕುಮಾರ್ ಅವರ ತಮ್ಮ ಆಗಿದ್ದಾರೆ. ಬೆಂಗಳೂರಲ್ಲಿ 17 ಲಕ್ಷ ಈ ಅರ್ಧ ಲೀಟರ್ ನಂದಿನಿ ಪಾಕೆಟ್ ಇದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕ್ತಾರೆ. ಇಂದಿನ ಸಮಯದಲ್ಲಿ ಈ ಒಂದು ಫಿಲ್ಲಿಂಗ್ ಆಗ್ತಾ ಇದ್ದು ಅನ್ಬ್ರೇಕಬಲ್ ಬಾಟಲ್ಸ್ ಅನ್ನ ಇಟ್ಕೊಂಡು ಇದು ನೋಡಿ ಇದೇ ನಂದಿನಿ ಅವರ ಬಾದಾಮ್ ಮಿಲ್ಕ್ ಡ್ರಿಂಕು ನಾನು ತಗೊಂಡ್ಬಂದೆ. ನಾನೊಂದು 24 ಬರುತ್ತೆ ಒಂದು ಕೇಸಲ್ಲಿ. ಬಟ್ ಇದನ್ನ ನಂದಿನಿಯವರು ವಾಪಸ್ ತಗೊಳೋದಿಲ್ಲ ರೀಸೈಕಲ್ ಮಾಡ್ಲಿಕ್ಕೆ. ಆಮೇಲೆ ಕಬಾಡಿ ಓನ್ಗೆ ಹಾಕೋಕೋರೆ ಅವನು ಕೂಡ ತಗೊಳೋದಿಲ್ಲ. ಇದನ್ನ ಏನ್ ಮಾಡ್ಬೇಕು ನಂದಿನಿಯವರು ಹೇಳ್ಬೇಕು ನಮ್ಗೆ. ನಂದಿನಿ ಶುಡ್ ಎಕ್ಸ್ಪ್ಲೈನ್. ಒಂದು, ನೀವು ಪರಿಸರ ನಾಶ ಮಾಡುವಂತ ಈ ಒಂದು ಪ್ಲಾಸ್ಟಿಕ್ 48 ಲಕ್ಷ ಲೀಟರ್ ಅಂತಂದ್ರೆ ಇದು ಅರ್ಧ ಲೀಟರ್ ಪ್ಯಾಕೆಟ್. ಒಂದು ದಿವಸಕ್ಕೆ 1 ಕೋಟಿ ಈ ರೀತಿ ನಂದಿನಿಯ ಪ್ಲಾಸ್ಟಿಕ್ ಕವರು ಪ್ರತಿದಿನ ಪರಿಸರಕ್ಕೆ ಹಾನಿಯಾಗಿ ಆಡ್ ಆಗ್ತಾ ಇರುತ್ತೆ. ನಾವು ನಂದಿನಿ ಮ್ಯಾನೇಜ್ಮೆಂಟ್ ಅಲ್ಲಿ ನಂದಿನಿ ಅಂತಂದ್ರೆ ಕರ್ನಾಟಕದ ಹೆಮ್ಮೆ. ಅಟ್ ದ ಸೇಮ್ ಟೈಮ್ ಪರಿಸರ ನಾಶವನ್ನು ತಡೆಗಟ್ಟುವಲ್ಲಿ ನಂದಿನಿ ಯಾಕೆ ಹಿಂದೆ ಇಟ್ಟು ಹೊಡೆದಿದೆ? ವೈ ಕಾಂಟ್ ನಂದಿನಿ ಅವರು ಈ ಪ್ಲಾಸ್ಟಿಕ್ ಅನ್ನ ನಿಷೇಧಿಸಿ ರೀಫಿಲಿಂಗ್ ಬಾಟಲ್ಸ್ ಅನ್ಬ್ರೇಕಬಲ್, ಈಗ ಪೆಪ್ಸಿ, ಕೋಕಾ-ಕೋಲಾ ಅನ್ನೋ ಬಾಟಲ್ಸ್ ಇದೆ, ಅನ್ಬ್ರೇಕಬಲ್ ಬಾಟಲ್ಸ್. ಈ ಅನ್ಬ್ರೇಕಬಲ್ ಬಾಟಲ್ಸ್ ಅಲ್ಲಿ ಹಾಲನ್ನ ಪೂರೈಕೆ ಮಾಡಿ ಮತ್ತೆ ವಾಪಸ್ ತಗೊಂಡ್ರೆ ನಂದಿನಿಯವರಿಗೆ ಏನ್ ಸಮಸ್ಯೆ? 1 ಲಕ್ಷ ಪ್ಯಾಕೆಟ್ ಪ್ರತಿ ದಿವಸ ನಂದಿನಿಯವರು ಪರಿಸರಕ್ಕೆ ಹಾನಿ ಮಾಡಕ್ಕೆ ಆಡ್ ಮಾಡ್ತಾ ಇದ್ದಾರೆ. ವಿ ವಾಂಟ್ ನಂದಿನಿ ಅವರು ಹೆಂಗಿರು ಡಿ.ಕೆ. ಶಿವಕುಮಾರ್ ಅವರ ತಮ್ಮ ಅಧ್ಯಕ್ಷರಾಗಿದ್ದಾರೆ. ಬಮೆಲ್ ಅಧ್ಯಕ್ಷರಂತೆ. ಬದಲಾವಣೆ ಆಗಬೇಕು. ಬರೀ ಅಧ್ಯಕ್ಷ ಬದಲಾವಣೆ ಆಗೋದಲ್ಲ, ಈ ಪ್ಲಾಸ್ಟಿಕ್ ಅವರು ಹೋಗಿ ಈ ರೀತಿ ಬಾಟಲ್ ಬರಬೇಕು. ಆಮೇಲೆ ನಂದಿನಿ ಅವರು ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂತಂದ್ರೆ ಇದು ಬಾದಾಮಿ ಡ್ರಿಂಕ್ಸ್. ಇದನ್ನ ನಾನು ಇಲ್ಲಿ ನಂದಿನಿ ಔಟ್ಲೆಟ್ ಅಲ್ಲಿ ತಗೊಂಡ್ಬಂದಿದ್ದು. ನಾನು ಅವನ ಕೇಳಿದ್ರೆ ಈ ಬಾಟಲ್ಗಳು ರೀಸೈಕಲ್ ಆಗಬೇಕು, ವಾಪಸ್ ಕೊಡ್ತೀವಿ ಅಂದ್ರೆ ಅವ್ನು ನಂದಿನಿ ಅವ್ರ ಔಟ್ಲೆಟ್ ಹೇಳ್ತಾನೆ, ಸರ್ ಇದನ್ನ ನಾವು ನಂದಿನಿ ಅವರು ವಾಪಸ್ ತಗೊಂತಾ ಇಲ್ಲ. ಈ ರೀಸೈಕಲಬಲ್ ಬಾಟಲ್ಸ್ ನ ವಾಪಸ್ ತಗೊಳ್ಳೋಂತ ಕೆಲಸವನ್ನ ನಂದಿನಿ ಮಾಡಬೇಕು. ನಂದಿನಿ ಹಾಲು ಹೆಮ್ಮೆಯ ವಿಚಾರ, ಆದ್ರೆ ನಂದಿನಿಯ ಪ್ಲಾಸ್ಟಿಕ್ ಕವರ್ಗಳು ಪ್ರತಿ ದಿವಸ 1 ಲಕ್ಷ ಪ್ಲಾಸ್ಟಿಕ್ ಕವರ್ ಇಡೀ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ 48 ಲಕ್ಷ ಲೀಟರ್ ನಂದಿನಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅರ್ಧ ಲೀಟರ್ ಅಂತಂದ್ರೆ ಹೆಚ್ಚು ಕಡಿಮೆ 1 ಕೋಟಿ ಈ ರೀತಿ ಪ್ಲಾಸ್ಟಿಕ್ ಕವರ್ ಪರಿಸರಕ್ಕೆ ನಂದಿನಿ ಆಡ್ ಮಾಡ್ತಾ ಇದೆ. ಈ ರೀತಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕೋದ್ ಬದಲು ಇದೇ ರೀತಿ ರೀಸೈಕಲಬಲ್ ಬಾಟಲ್ಸ್ ಅಲ್ಲಿ ನಂದಿನಿ ಹಾಲನ್ನ ಕೊಟ್ರೆ ನೀರಿನ ಬಾಟಲ್ ಅಲ್ಲಿ ಒಂದು 2.5 ಲಕ್ಷ ಪ್ಲಾಸ್ಟಿಕ್ ತುಣುಕುಗಳಿದೆ ಅಂತ ಅಮೆರಿಕನ್ ರಿಸರ್ಚ್ ಸಂಸ್ಥೆ ಹೇಳಿದೆ. ಈಗ ನೀರಲ್ಲಿರುವಂತಹ ಪ್ಲಾಸ್ಟಿಕ್ ನೀವು ಕೊಡುವಂತ ಹಾಲಿಗೆ ಮಿಕ್ಸ್ ಆಗ್ತಾ ಇಲ್ವಾ ಅನ್ನೋ ಪ್ರಶ್ನೆ ಇಡುತ್ತಾ. ಒಂದು, ಪರಿಸರಕ್ಕೆ ಹಾನಿಯಾಗುತ್ತೆ. ಎರಡನೇದು, ಸಾರ್ವಜನಿಕರ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ನಂದಿನಿ ಅವರು ಈ ರೀಫಿಲಿಂಗ್ ಸಿಸ್ಟಮ್ ಅನ್ನ ಚೇಂಜ್ ಮಾಡಬೇಕು. ಇದು ಕರ್ನಾಟಕದ ಡಿಮ್ಯಾಂಡ್. ಪರಿಸರಕ್ಕೆ ಮತ್ತೆ ಜನಗಳಿಗೆ ಆರೋಗ್ಯಕ್ಕೆ ಒಳ್ಳೇದಾಗೋದನ್ನ ಹಾಲೇನೋ ಓಕೆ, ಈ ಪ್ಲಾಸ್ಟಿಕ್ ಅಲ್ಲಿ ಹಾಲಾಗಿ ಕೊಟ್ರೆ ಅವ್ರ ಆರೋಗ್ಯ ಕೆಡಲ್ಲ ಅಂತ ಏನ್ ಗ್ಯಾರಂಟಿ? ಆಮೇಲೆ ಪ್ರತಿದಿನ ನಿಮ್ಮ 1 ಕೋಟಿ ಪಾಕೆಟ್ ಈ ಒಂದು ಪ್ಲಾಸ್ಟಿಕ್ ಪರಿಸರಕ್ಕೆ ಆಡ್ ಆಗ್ತಾ ಹೋಗುತ್ತೆ. ಯಾಕೆ ಇದರ ಮೇಲೆ ನಂದಿನಿಯವರು ಸೀರಿಯಸ್ ಆಗಿ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಯಾಕೆ ಅಲ್ಲಿಗೆ ಬರೋರೆಲ್ಲ ದುಡ್ಡು ಮಾಡಕ್ ಬರೋ ಅಂತ ರಾಜಕಾರಣಿಗಳಿಗೆ ಐಡಿಯಾ ಇಲ್ಲ ಅಂತಂದ್ರೆ
ಇದನ್ನ ಕುಡಿಯುವಂತವ್ರು ನಾವು. ಮತ್ತೆ ಪ್ರತಿದಿನ ಬೆಂಗಳೂರಲ್ಲಿ 17 ಲಕ್ಷ ಲೀಟರ್ ನಂದಿನಿ ಸೇಲ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ಈ ರೀತಿ 35 ಲಕ್ಷ ಕವರ್ಸ್ ಪರಿಸರಕ್ಕೆ ಆಡ್ ಆಗುತ್ತೆ. BBMP ಮೇಲೆ ಬರ್ಡನ್ ಆಗುತ್ತೆ. ನಂದಿನಿಯವರು ಬಾಟ್ಲಿಂಗ್ ಸಿಸ್ಟಮ್, ಅನ್ಬ್ರೇಕಬಲ್ ಬಾಟ್ಲಿಂಗ್ ಸಿಸ್ಟಮ್ ಅಲ್ಲಿ 1/2 ಲೀಟರ್ 1 ಲೀಟರ್ ಹಾಲನ್ನ ಪೂರೈಕೆ ಮಾಡಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ನ ರೆಡಿ ಮಾಡ್ಕೊಬೇಕು, ಬದಲಾವಣೆ ಮಾಡ್ಕೊಬೇಕು. ನಿಮ್ಮ ಹಾಲು ಓಕೆ, ಬಟ್ ಪರಿಸರ ನಾಶ ಯಾಕೆ ಈ ಪ್ಯಾಕೆಟ್ ಇಂದ? ವೈ ಕಾಂಟ್ ನಂದಿನಿ ಕಮ್ ಅಪ್ ವಿತ್ ದಿಸ್ ರಿಯೂಸಬಲ್ ಅನ್ಬ್ರೇಕಬಲ್ ಬಾಟಲ್ ಸಿಸ್ಟಮ್ ಅನ್ನು ಯಾಕೆ ಮಾಡಬೇಕು? ನಂದಿನಿ ಇದನ್ನ ಮಾರ್ತಾ ಇದ್ದೀರಾ ನೀವು, ನಿಮ್ಮ ಔಟ್ಲೆಟ್ ಅಲ್ಲಿ ಸಿಗುತ್ತೆ, ಬಟ್ ಇದನ್ನ ವಾಪಸ್ ಕೊಡ್ಲಿಕ್ಕೆ ಯಾಕಂದ್ರೆ ನಾನು ಒಂದು 2-3 ಕ್ರೇಟ್ ತಗೊಂಡ್ಬಂದೆ. ಈ ಬಾಟಲ್ಸ್ ಅನ್ನ ಕಬಾಡಿ ವಾಲನ್ನು ತಗೊಂಡಾರ ರೀಸೈಕಲ್ಗೆ, ನಿಮ್ಮ ನಂದಿನಿ ಔಟ್ಲೆಟ್ ತಗೊಂಡಾರ. ಯಾಕೆ ಈ ರೀತಿ? ವೈ ಕಾಂಟ್ ಯು ಬೈ ಇಟ್ ಬ್ಯಾಕ್ ಅಂತ ಕೇಳುತ್ತಾ, ನಂದಿನಿ ಹಾಲು ಓಕೆ, ಬಟ್ ನಂದಿನಿ ಪರಿಸರ ಪ್ರೇಮಿ ನಂದಿನಿ ನಮಗ್ ಬೇಕಾಗಿದೆ ಅಂತ ಹೇಳುತ್ತಾ, ಅಲ್ಲಿ ಅಧಿಕಾರ ವಹಿಸ್ಕೊಂಡಂತವ್ರು ಅಲ್ಲಿ ಬದಲಾವಣೆ ಮಾಡ್ಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಿಸ್ ವಿಡಿಯೋ ಇಸ್ ಇನ್ ಲಾರ್ಜರ್ ಪಬ್ಲಿಕ್ ಇಂಟ್ರೆಸ್ಟ್. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಲವ್ ಯು ಕರ್ನಾಟಕ.